ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಬೆಳಗಾವಿಯಿಂದ ಪುತ್ರ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನಂದ್ರು? ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ವಾಯುವ್ಯ ಸಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ರಾಜು ಕಾಗೆ ನೇತೃತ್ವದಲ್ಲಿ ಬೆಳಗಾವಿ ನಗರದಲ್ಲಿ ಇಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯ ಘಟಕಗಳು ಮತ್ತು ವಿಭಾಗಗಳ ಕುಂದುಕೊರತೆ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನೂತನ ಬಸ್ ಘಟಕ ನಿಲ್ದಾಣಗಳ ಬೇಡಿಕೆ, ನೆಲಸಮಗೊಳಿಸಬೇಕಾದ ಶಿಥಿಲಾವಸ್ಥೆಯಲ್ಲಿರುವ ಬಸ್ ಘಟಕಗಳನ್ನು ಮರು ನಿರ್ಮಿಸುವುದು, ಹೊಸ ಬಸ್ಗಳ ಬೇಡಿಕೆ ಹಾಗೂ ಹೊಸ ಮಾರ್ಗಗಳ ಬೇಡಿಕೆ ಹಾಗೂ ನೌಕರರ ಸಮಸ್ಯೆಗಳು ಹಾಗೂ ವಿವಿಧ ವಿಷಯಗಳ ಕುರಿತು ಚರ್ಚಿಸಿ ಅವುಗಳ ಪರಿಹಾರಕ್ಕಾಗಿ ಕೆಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಂಸ್ಥೆಯ ಎಂಡಿ ಪ್ರಿಯಾಂಕಾ ಎಂ, ಪೀರ್ ಸಾಬ್ ಕೈತಾಳ್, ಶಾಸಕರಾದ ರಾಜು ಸೇಠ್, ವಿಶ್ವಾಸ ವೈದ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲೆಯಲ್ಲಿರುವ ಬಸ್ ಸಮಸ್ಯೆಗಳು ಹಾಗೂ ರಾಹುಲ್ ಜಾರಕಿಹೊಳಿ ಬೆಳಗಾವಿ ತಾಲೂಕಿನಿಂದ ಸ್ಪರ್ಧೆ, ಸಿಎಂ ಸ್ಥಾನ ಹೀಗೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು KSRTC ಒಂದು ರೀತಿ ಸಾಕಷ್ಟು ಕುಂದುಕೊರತೆಗಳ ಸಭೆ ಆಲಿಸಿದ್ದಾರೆ. ಸರ್, ಸಾಕಷ್ಟು ಒಂದು ರೀತಿ ಸುದೀರ್ಘ ಸಮಸ್ಯೆಗಳಿದ್ದು ಸರ್, ಬಸ್ಗಳಿಗೆ ಸಂಬಂಧಿಸಿದಂತೆ ಮತ್ತು ಸಾಕಷ್ಟು ಭಾಳ ಸಮಸ್ಯೆ ಇತ್ತು. ಇವತ್ತು ಭಾಳ ದಿನದಿಂದ ಸಭೆ ಮಾಡ್ಬೇಕಂತ ನಾವು ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ಚೇರ್ಮನ್ರು MD ಅವ್ರು ಬಂದು ಮತ್ತು ಅವ್ರ ಇಡೀ ಎಲ್ಲ ಸ್ಟಾಫ್ ಬಂದು ಭಾಳ ಸುದೀರ್ಘ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಬಸ್ಸಿನ ಕೊರತೆ, ಸಿಬ್ಬಂದಿ, ಹಳೆ ರೂಟ್ಗಳನ್ನು ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಮರು ಸ್ಥಾಪನೆ ಮಾಡಬೇಕು, ಹೊಸ ರಿಕ್ರೂಟ್ಮೆಂಟ್ ಮಾಡಬೇಕು, ಹೊಸ ಬಸ್ ಬೇಕು, ಸುಮಾರು ಚರ್ಚೆ ಆಗಿದೆ. ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಎಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಸ್ವಲ್ಪ ಕಾದು ನೋಡೋಣ ಸರ್. ಈಗ DCC ಬ್ಯಾಂಕ್ ಕುಸ್ತಿ ಬೇರೆ ರೆಡಿ ಆಗ್ತಾ ಇದೆ ಸರ್. ವಿಶೇಷವಾಗಿ ತಮ್ಮ ಪುತ್ರ ರಾಹುಲ್ ಜಾರಕಿಹೊಳಿ ಸಾಹೇಬರು ಒಂದು ರೀತಿ ಬೆಳಗಾವಿ ಗ್ರಾಮೀಣಕ್ಕೆ ನಿಲ್ಲಬೇಕು ಅಂತ ನಿಮ್ಮ ಅಭಿಮಾನಿಗಳು ಒತ್ತಾಯ ಎಲ್ಲ ನಡೆದಿದೆ, ಚರ್ಚೆ ನಡೆದಿ, ಇನ್ನೂ ಅಂತಿಮ ಆಗಿಲ್ಲ. ನೋಡೋಣ, ಇನ್ನೂ ವೇಟ್ ಮಾಡಬೇಕು. ಇನ್ನೂ 2-3 ತಿಂಗಳಿದೆ ಚುನಾವಣೆ, ಕಾದು ನೋಡೋಣ. ಈಗ ಕೇಂದ್ರ ಸರ್ಕಾರದ್ದು ವಿಶೇಷವಾಗಿ ಜಿಲ್ಲೆಗಳನ್ನ ಡಿವೈಡ್ ಮಾಡಿಕೊಂಡು ಬೇಗ ವರದಿ ಸಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೆನ್ನೆ ತಾನೇ ಹೊರಬಿದ್ದಿದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ವಿಭಜನೆ ಆಗಬೇಕು ಅಂತ ಒಂದು ಇದಿದೆ ಸರ್. ನೋಡೋಣ, ಚರ್ಚೆ ಮಾಡಿ DC ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದೇನು ಆದೇಶ ಬಂದಿದೆ ನಂಗೆ ಗೊತ್ತಿಲ್ಲ, ನೋಡಿ ಚರ್ಚೆ ಮಾಡ್ತೀರಿ. ಹಾಂ ಸರ್, ಕೊನೆ ಪ್ರಶ್ನೆ ಸರ್. ಒಂದು ರೀತಿ DK ಶಿವಕುಮಾರ್ ಅವರು CM ಆಗಬೇಕು ಒಂದು ಕಡೆ ಇದೆ ಸರ್. ಒಂದು ಕಡೆ ತಮ್ಮ ಅಭಿಮಾನಿಗಳು ಈ ಕಡೆ ಭಾಗದಲ್ಲಿ ಒಂದು ರೀತಿ CM ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ನಾವೇನು CM ಆಗ್ಬೇಕಂತ ಬಯಸಿಲ್ಲ, ಎಲ್ಲಿ ಬಯಸಿಲ್ಲ. ಸದ್ಯ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.